ಒಂದು ದುಡ್ಡಿದೆಯಲ್ಲ ಪ್ರಾಣ ಕೊಡುತ್ತದೆ. ದುಡ್ಡಿದ್ರೆ ಪ್ರಾಣ ಕೊಡಿಸ್ಬೋದು. ಇವತ್ತು ಎಷ್ಟೋ ಜನ ಆಸ್ಪತ್ರೆಗಳು ದುಡ್ಡಿಲ್ಲ ಸರ್, ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸರ್, ಎಷ್ಟೋ ಜನ ದುಡ್ಡಿಲ್ಲ ಅಂತ ಆತ್ಮಹತ್ಯೆ. ಯಾರಿಗೂ ದುಡ್ಡು ತೀರಿಸ್ಬೇಕು, ಕೊಡಬೇಕು, ಸಾಲ ಮಾಡ್ಕೊಂಡಿದ್ದಾರೆ, ಕಮಿಟ್ಮೆಂಟ್ ಆಗ್ಬಿಟ್ಟಿದೆ. ಆ ಒದ್ದಾಟದಲ್ಲಿ ಜೀವ ಕಳ್ಕೊಂಡಿರೋದುಂಟು. ಒಂದು ದುಡ್ಡೇ ಹಾಗೆ. ದುಡ್ಡು ಪ್ರಾಣ ತೆಗೆಯುತ್ತೆ. ವಿಪರೀತ ದುಡ್ಡಿನ ಆಸೆ ಇರೋ ಮನುಷ್ಯ ನೀವು ನೋಡಿರ್ತೀರಿ, ಕೊಲೆ ಮಾಡಿಬಿಡ್ತಾನೆ. ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡುವಂತ ವ್ಯಕ್ತಿಗಳನ್ನ ನಾವು ನೋಡ್ತಿದ್ದೇವೆ. ಏನು ಬೇಕಾದ್ರೂ, ಯಾರನ್ನು ಬೇಕಾದ್ರೂ, ಹೆತ್ತ ತಂದೆ ತಾಯಿಯನ್ನು ಕೂಡ ಸಾಯಿಸಿರ್ತಕ್ಕಂಥವ್ರು, ಧರ್ಮಪತ್ನಿಯನ್ನ, ಗಂಡನನ್ನ, ಮಕ್ಕಳನ್ನ, ತಂದೆ ತಾಯಿಯನ್ನ, ಯಾರನ್ನು ಬೇಕಾದರೂ ನೋಡಿ. ಎಷ್ಟು ವಿಚಿತ್ರ. ಒಂದು ದುಡ್ಡು ಹೇಗೆ ಪ್ರಾಣವನ್ನ ಪೋಷಿಸುತ್ತದೋ, ದುಡ್ಡಿದ್ರೆ 100 ಜನಕ್ಕೆ ಅನ್ನ ಹಾಕ್ಬೋದಪ್ಪ. ಏನೋ ಒಂದು ನಮ್ಮ ಮಟ್ಟಕ್ಕೆ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ ಕಟ್ಟಿ ಅಲ್ಲೊಂದು ಪೋಷಿಸ್ಬೋದು ದುಡ್ಡಿನಿಂದ. ಹಾಗೆ ದುಡ್ಡಿಗೋಸ್ಕರ ಕಿತ್ಕೊಂಡು ಇನ್ನೊಬ್ರು ಜೀವ ತೆಗೆಯುವಂಥದ್ದು, ಅವ್ರನ್ನ ಹಸುವೆಯಿಂದ ಹಾಕಿಸಿ ಜೀವ ತೆಗೆಯತಕ್ಕಂಥದ್ದು ಆಗುತ್ತೆ. ದುಡ್ಡು ಗೌರವ ತಂದು ಕೊಡುತ್ತದೆ. ಇವತ್ತು ಯಾರ ಹತ್ರ ದುಡ್ಡಿದೆಯೋ ಅವರನ್ನ ನೀವು ನೋಡಿ. ಅಬ್ಬೋ, ತುಂಬಾ ಜನ ಹೇಳ್ತಾರೆ ದುಡ್ಡಿಲ್ಲ. ಅಲ್ಲ, ಇಲ್ಲ. ನಿಮ್ಮ ಬಳಿ ದುಡ್ಡಿದ್ದರೆ ಬಾ ನೋಡೋನು, ಕುಬೇರ ಕಣೋ, ಲಕ್ಷ್ಮೀ ಪುತ್ರ ಕಣೋ, ಶ್ರೀನಿವಾಸ ಕಣೋ, ಸಪ್ತಗಿರಿವಾಸ ಕಣೋ, ಎಂತ ಮನೆ, ಏನ್ ಕಾರು, ಏನ್ ದೌಲತ್ತು ಅನ್ನತಕ್ಕಂಥದ್ದು ಹೇಳ್ತಾರೆ. ದುಡ್ಡಿದ್ದರೆ ಗೌರವ. ಏನ್ ಕಟ್ಸಿದನೋ ಮನೆ, ಏನು ಅಂದ ಕಣೋ ಅದು, ಏನು ದುಡ್ಡಿಂದ ಆ ಕಾರಲ್ಲಿ ಬರೋ ಒಂದು ವೈಭೋಗ ಇದೆಯಲ್ಲೋ ಏನೋ ಅನ್ನತಕ್ಕಂಥ. ಹೌದಲ್ವಾ? ಕಲಿಯುಗದ ಮಹಿಮೆ. ಕಲಿಯುಗ ಅಲ್ಲ, ಎಲ್ಲಾ ಯುಗಗಳಲ್ಲಿಯೂ ದುಡ್ಡಿಗಿರತಕ್ಕಂಥ ಒಂದು ಪ್ರಾಮುಖ್ಯತೆಯೇ ಹೀಗೆ. ದುಡ್ಡೇ ಗೌರವ ಕೂಡ ತೆಗೆಯುತ್ತದೆ. ನೀವು ನೋಡಿರ್ತೀರಿ, ಯಾರ್ದೋ ದುಡ್ಡು ತಗೊಂಡು ಓಡೋಗ್ಬಿಟ್ರು, ಕಷ್ಟಪಟ್ಟು ಸೇರಿಸಿಟ್ಟಿದ್ದು. ಯಾವುದೋ ಟ್ರೇಡಿಂಗ್ ಅಂತ ಹೇಳ್ತಾರೆ, ಯಾವುದೋ ಕ್ಲಿಕ್ಸು ರಿವ್ಯೂಸು ಮಾಡಿ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೊಂದು ರಿಜಿಸ್ಟ್ರೇಷನ್ ಫೀಸು 10,000 ನಮ್ಮ ಅಕೌಂಟಲ್ಲಿ ಇದೆ, ಬರ್ತಿದೆ, ನೀವು ಕೊಡ್ತಿರೋ ರಿವ್ಯೂಸು ನಂಬಿಟ್ವಿ. ಅಲ್ಲಿ ಇಲ್ಲಿ ಅವ್ರದ್ದು ಇವ್ರದ್ದು ಏನೋ ಕೇಳಿ ತಗೊಬಂದು ಒಂದಷ್ಟು ಹಾಕ್ಬಿಟ್ವಿ, ಹೋಯ್ತು ಗೌರವ.